ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 5ನೇ ಸೆಮಿಸ್ಟರ್ನ ಪೇಪರ್ 1 ಆಗಿರುವಂತಹ ಭಾರತ ಇತಿಹಾಸದಲ್ಲಿ ಬರುವ ಪ್ರಮುಖವಾದ ಪ್ರಶ್ನೆಯಾಗಿರುವಂತಹ ಫ್ರೆಂಚರ ಅವನತಿಗೆ ಕಾರಣಗಳು, ಇವುಗಳನ್ನು ಈ ಕ್ಲಾಸಿನಲ್ಲಿ ಇವತ್ತು ಚರ್ಚೆ ಮಾಡೋಣ. ನೀವು ಮೊದಲನೇದಾಗಿ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಇದೇ ಥರ ಪರೀಕ್ಷೆಗೆ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಫ್ರೆಂಚರ ಅವನತಿಗೆ ಕಾರಣಗಳು. ಭಾರತದಲ್ಲಿ ಯುರೋಪಿಯನ್ನರ ಆಗಮನದ ನಂತರ ಇಂಗ್ಲಿಷರು ಮತ್ತು ಫ್ರೆಂಚರು ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲು ಸ್ಪರ್ಧಿಸಿದರು. ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಮತ್ತು ವ್ಯಾಪಾರ ಪ್ರಭಾವವನ್ನು ವಿಸ್ತರಿಸಲು ಪ್ರಯತ್ನಿಸಿದರು. ಆದರೆ ಇಂಗ್ಲಿಷರೊಂದಿಗೆ ನಡೆದ ಸಂಘರ್ಷಗಳಲ್ಲಿ ಫ್ರೆಂಚರು ಸೋಲನ್ನು ಅನುಭವಿಸಿದ ಕಾರಣ ಭಾರತದಲ್ಲಿ ಅವರ ಪ್ರಾಬಲ್ಯ ಕ್ರಮೇಣ ಕುಸಿಯಿತು. ಇದಕ್ಕೆ ಹಲವು ರಾಜಕೀಯ, ಆರ್ಥಿಕ ಮತ್ತು ಸೈನಿಕ ಕಾರಣಗಳು ಈ ಕೆಳಗಿನಂತೆ ವಿವರಿಸಲಾಗಿದೆ. ಮೊದಲನೇ ಕಾರಣವೆಂದರೆ ಈಸ್ಟ್ ಇಂಡಿಯಾ ಕಂಪನಿಯ ದೌರ್ಬಲ್ಯ. ಈಸ್ಟ್ ಇಂಡಿಯಾ ಕಂಪನಿಯು ಅಂದರೆ ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ರೀತಿಯಾಗಿ ದುರ್ಬಲವಾಗಿತ್ತು ಎಂಬುದನ್ನು ನೋಡೋಣ. ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಲಿಸಿದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಧನ ಬಲದಲ್ಲಿ ದುರ್ಬಲವಾಗಿತ್ತು. ಅಂದರೆ ಫ್ರೆಂಚ್ ಮತ್ತು ಆಂಗ್ಲ ಇವೆರಡು ಈಸ್ಟ್ ಇಂಡಿಯಾ ಕಂಪನಿಗೆ ಹೋಲಿಸಿದರೆ ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪನಿ ಆಂಗ್ಲರ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಿಂತ ದುರ್ಬಲವಾಗಿತ್ತು. ಅಂದರೆ ಅಧಿಕ ಪ್ರಮಾಣದ ಹಣವನ್ನು ಗಳಿಸುತ್ತಿರಲಿಲ್ಲ. ತದನಂತರ ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಕಂಪನಿಯಾಗಿದ್ದು ಬ್ರಿಟಿಷ್ ಸರ್ಕಾರ ಅದರ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. ಅದರ ಅಧಿಕಾರಿಗಳು ಕಂಪನಿ ಪ್ರಾಬಲ್ಯಕ್ಕಾಗಿ ನಿಷ್ಠೆ ಹಾಗೂ ಸಹಕಾರ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಫ್ರೆಂಚ್ ಸರ್ಕಾರದ ಒಂದು ಭಾಗವಾಗಿದ್ದು ಅಧಿಕಾರಿಗಳನ್ನು ಅವರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಿತ್ತು, ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿತ್ತು. ಶೀಘ್ರವಾದ ಆಡಳಿತ ನಿರ್ವಹಣೆ ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗಲೂ ಸರ್ಕಾರದ ಆರ್ಥಿಕ ನೆರವನ್ನು ಬಯಸುತ್ತಿತ್ತು. ಇದು ಅಧಿಕಾರಿಗಳು ನಿಷ್ಠೆ, ದಕ್ಷತೆ, ಕಾರ್ಯ ತತ್ಪರತೆ ಹೊಂದಿರದೆ ಆಲಸ್ಯಗಳಾಗಿದ್ದರು. ಈ ಎಲ್ಲ ಕಾರಣಗಳಿಂದಾಗಿ ಫ್ರೆಂಚ್ ಕಂಪನಿ ದುರ್ಬಲವಾಗುತ್ತಿತ್ತು. ಅಂದರೆ ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪನಿಯು ಯಾವುದೇ ವ್ಯವಸ್ಥಿತಬದ್ಧವಾಗಿ ಅಲ್ಲಿ ಕೆಲಸವನ್ನು ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಅಲ್ಲಿನ ಕಾರ್ಮಿಕರು ವ್ಯವಸ್ಥಿತವಾಗಿ ಇರಲಿಲ್ಲ ಕಾರಣವಾಗಿ ಇದು ದುರ್ಬಲವಾಗಿರುತ್ತದೆ ಎಂಬುದನ್ನು ತಿಳಿಯೋಣ. ಇದು ಪ್ರಮುಖವಾದ ಕಾರಣವಾಗಿದೆ. ಇನ್ನು ಎರಡನೇ ಕಾರಣ ಎಂದರೆ ಫ್ರೆಂಚ್ ಕಂಪನಿಯು ಆರ್ಥಿಕ ದುಸ್ಥಿತಿ. ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಾಣಿಜ್ಯಾಭಿವೃದ್ಧಿಗೆ ಹೆಚ್ಚು ಗಮನ ಹರಿಸಿತು. ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿ ವಾಣಿಜ್ಯ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಹರಿಸಿತ್ತು. ಇದರಿಂದಾಗಿ ಅದರ ಆರ್ಥಿಕ ಸ್ಥಿತಿ ಉತ್ತಮವಾಗಿತ್ತು. ಫ್ರೆಂಚ್ ಕಂಪನಿ ವಾಣಿಜ್ಯ ಅಭಿವೃದ್ಧಿಗೆ ಸೂಕ್ತ ಗಮನ ಹರಿಸಲಿಲ್ಲ. ಆದ್ದರಿಂದ ಈ ಫ್ರೆಂಚ್ ಕಂಪನಿಯ ಆರ್ಥಿಕ ದುಸ್ಥಿತಿಗೆ ಕಾರಣವಾಯಿತು. ನೆಕ್ಸ್ಟ್, ಕ್ರಿಸ್ತಶಕ 1731ರಿಂದ 1738ರವರೆಗೆ ಅದರ ಆರ್ಥಿಕ ಸ್ಥಿತಿ ಉತ್ತಮವಾಗಿತ್ತು. ನಂತರ ಕಾಲದಲ್ಲಿ ನಿರಂತರ ಯುದ್ಧಗಳಿಂದಾಗಿ ಆರ್ಥಿಕ ನಷ್ಟವನ್ನು ಅನುಭವಿಸಿತು. ಅಂದರೆ ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪನಿಯು 1731ರಿಂದ 1738ರವರೆಗೆ ಒಂದು ವ್ಯವಸ್ಥಿತವಾಗಿ ಒಂದು ಉತ್ತಮವಾದ ಲಾಭವನ್ನು ಗಳಿಸುತ್ತಾ ಬಂದಿತು. ತದನಂತರವಾಗಿ ನಿರಂತರ ಯುದ್ಧಗಳಿಂದಾಗಿ ಆರ್ಥಿಕ ನಷ್ಟವನ್ನು ಅನುಭವಿಸಿತು. ನೆಕ್ಸ್ಟ್, ಕ್ರಿಸ್ತಶಕ 1738ರಿಂದ 1758ರ ಅವಧಿಯಲ್ಲಿ ಆಂಗ್ಲ ಕಂಪನಿ 4,12,00,000 ಪೌಂಡ್ ಮೌಲ್ಯದಷ್ಟು ಸರಕುಗಳನ್ನು ಮಾರಾಟ ಮಾಡಿದರೆ, ಅದೇ ಕಾಲಾವಧಿಯಲ್ಲಿ ಫ್ರೆಂಚ್ ಕಂಪನಿ 1,14,50,000 ಪೌಂಡ್ ಮೊತ್ತದಷ್ಟು ಸರಕುಗಳನ್ನು ಮಾತ್ರ ಮಾರಾಟ ಮಾಡಿತು. ಇದೆಲ್ಲ ಫ್ರೆಂಚರ ಕಂಪನಿಯ ಆರ್ಥಿಕ ದುಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. ಅಂದರೆ ಇದು 1838-1858ರ ಅವಧಿಯಲ್ಲಿ ಜಾಸ್ತಿ ಸರಕುಗಳನ್ನು ಮಾರಾಟ ಮಾಡಲಿಲ್ಲ. ಆದ್ದರಿಂದಾಗಿ ಕಂಪನಿಯ ದುಸ್ಥಿತಿ ಉಂಟಾಯಿತು. ನೆಕ್ಸ್ಟ್, ಮೂರನೇದಾಗಿ ಇಂಗ್ಲಿಷ್ ನೌಕಾಪಡೆಯ ಪ್ರಾಬಲ್ಯ. ಅಂದರೆ ಇಂಗ್ಲಿಷ್ ಬಳಿ ಬಲಿಷ್ಠ ನೌಕಾಪಡೆ ಇತ್ತು. ಅದು ಕಡಲ ಮೇಲೆ ಸಂಪೂರ್ಣ ಹಿಡಿತ ಹೊಂದಿತ್ತು. ಭಾರತಕ್ಕೆ ಸಕಾಲಕ್ಕೆ ಸಹಾಯ ಮಾಡಲು, ಆಹಾರ ಮತ್ತು ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಭಾರತದ ವಿಶಾಲವಾದ ಕರಾವಳಿಯನ್ನು ಗೆಲ್ಲಲು ಸಮರ್ಥವಾಗಿತ್ತು. ಫ್ರೆಂಚರ
ಸಂಪರ್ಕ ಮತ್ತು ಸರಬರಾಜಿಗೆ ನಿರಂತರ ಅಡಿಯನ್ನುಂಟು ಮಾಡಿತು. ಆದರೆ ಫ್ರೆಂಚ್ ಕಂಪನಿಯು ಪ್ರಬಲ ನೌಕಾಪಡೆಯನ್ನು ಹೊಂದಿರಲಿಲ್ಲ. ಅವರ ಸರಬರಾಜಿಗೆ ಆಂಗ್ಲರಿಂದ ತೊಂದರೆಯಾಯಿತು. ಮೂರನೇ ಕರ್ನಾಟಿಕ್ ಯುದ್ಧ ಸಂದರ್ಭದಲ್ಲಿ ಆಂಗ್ಲ ನೌಕಾಪಡೆಯು ಪಾಂಡಿಚೇರಿಗೆ ದ್ವಿಗಂಧನ ಹಾಕಿದಾಗ ಫ್ರೆಂಚ್ ಕಂಪನಿ ತುಂಬ ತೊಂದರೆ ಅನುಭವಿಸಬೇಕಾಯಿತು. ಯುದ್ಧ ಸಂದರ್ಭದಲ್ಲಿ ಭಾರತಕ್ಕೆ ಶೀಘ್ರವಾಗಿ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಅಂದರೆ ಇಂಗ್ಲಿಷ್ ನೌಕಾಪಡೆಯ ಪ್ರಾಬಲ್ಯ ಅಂತಂದರೆ ಇಂಗ್ಲಿಷರು ಒಂದು ಪ್ರಬಲವಾದ ನೌಕಾಪಡೆಯನ್ನು ಮತ್ತು ಸೈನಿಕರನ್ನು ಮತ್ತು ಯುದ್ಧದ ಸಾಮಗ್ರಿಗಳನ್ನು ಹೊಂದಿತ್ತು ಮತ್ತು ಶೇಖರಣೆ ಮಾಡಿಕೊಳ್ಳಲು ಒಂದು ಕರಾವಳಿ ಪ್ರದೇಶದಲ್ಲಿ ಶೇಖರಣೆ ಮಾಡುವಂತಹ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿತ್ತು. ಆದ್ದರಿಂದ ಇದು ನೌಕಾಪಡೆಯನ್ನು ಬಲಿಷ್ಠವಾಗಿ ಹೊಂದಿತ್ತು. ಆದರೆ ಫ್ರೆಂಚರ ಸೈನ್ಯವು ಈ ರೀತಿಯಾಗಿರುವಂತಹ ಸಾಮಗ್ರಿಗಳಾಗಲಿ ಮತ್ತು ಯುದ್ಧದ ತರಬೇತಿಗಳನ್ನಾಗಲಿ ಹೊಂದಿರಲಿಲ್ಲ. ಆದ ಕಾರಣ ಇಂಗ್ಲಿಷ್ ನೌಕಾಪಡೆಯ ಪ್ರಾಬಲ್ಯವನ್ನು ಇತ್ತು. ನೆಕ್ಸ್ಟ್ 4ನೇ ಕಾರಣವೆಂದರೆ ಉತ್ತಮ ಸೇನಾ ನಾಯಕತ್ವದ ಕೊರತೆ. ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾ ನಾಯಕರಾದ ಡೂಪ್ಲೆ ಹಾಗೂ ಬಸ್ಸಿ ಸರ್ಕಾರದ ಹಾಗೂ ಕ್ರಿಯಾಶೀಲರಾಗಿದ್ದರು. ಆದರೆ ಆಂಗ್ಲ ಸೇನಾ ನಾಯಕರಾದ ರಾಬರ್ಟ್ ಕ್ಲೈವ್, ಲಾರೆನ್ಸ್ ಐರ್ಕೋಟ್, ಕರ್ನಲ್ ಓಲ್ಡ್ ಬ್ಯಾಟ್ಸ್ಮನ್ಗೆ ಹೋಲಿಸಿದರೆ ಅವರಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಕೊರತೆ ಮತ್ತು ಆಂಗ್ಲ ನಾಯಕರಲ್ಲಿ ದೇಶಾಭಿಮಾನ, ಐಕ್ಯಮತ, ಶಿಸ್ತು, ವಿಧೇಯತೆ, ಕಾರ್ಯೋತ್ಸವದ ಗುಣಗಳಿದ್ದು ಅವರು ಶ್ರೇಷ್ಠ ಮಟ್ಟದ ನಾಯಕರಾಗಿದ್ದರು. ಫ್ರೆಂಚ್ ನಾಯಕರಲ್ಲಿ ಈ ಗುಣಗಳು ಅಭಾವ ಇತ್ತು. ಅಂತಃಕಲಹ, ಭಿನ್ನಾಭಿಪ್ರಾಯ, ವೈಯಕ್ತಿಕ ದ್ವೇಷ, ಅಸೂಯೆ ಮುಂತಾದ ಕೆಳಮಟ್ಟದ ಗುಣಗಳಿಂದ ದೇಶದ ಹಿತವನ್ನು ಬಲಿಕೊಟ್ಟರು. ಡೂಪ್ಲೆ ಮತ್ತು ಬೋರ್ಡನಾಯಸ್ ನಡುವೆ ಮದ್ರಾಸ್ ವಿಷಯವಾಗಿ ಭಿನ್ನಾಭಿಪ್ರಾಯ ಉಂಟಾಗಿ ಬೋರ್ಡನಾಯಸ್ ದೇಶದ ಹಿತವನ್ನು ಕಡೆಗಣಿಸಿ ಮಾರಿಷಸ್ಗೆ ಮರಳಿದನು. ಅಂದರೆ ಉತ್ತಮ ಸೇನಾ ನಾಯಕತ್ವದ ಕೊರತೆ ಅಂದರೆ ಫ್ರೆಂಚರಲ್ಲಿ ಉತ್ತಮವಾದ ಸೈನ್ಯದ ನಾಯಕರು ಉತ್ತಮವಾಗಿರಲಿಲ್ಲ ಮತ್ತು ಪ್ರಾಮಾಣಿಕರಾಗಿರಲಿಲ್ಲ. ಅವರಲ್ಲಿಯೇ ಅಂತಃಕಲಹ ಹುಟ್ಟಿ ಮತ್ತು ಫ್ರೆಂಚ್ ಸೈನ್ಯದ ಬಗ್ಗೆ ಅಸಾಭಿಮಾನ ಹುಟ್ಟಿ ಅವನು ಈ ಸೈನ್ಯ ಬಿಟ್ಟು ಬೇರೆ ದೇಶಕ್ಕೆ ಹೋದನು. ಆದ ಕಾರಣವಾಗಿ ಇದರ ಅವನತಿ ಹೊಂದಲು ಪ್ರಮುಖವಾದ ಕಾರಣವಾಗಿದೆ. ಆದರೆ ಇಂಗ್ಲಿಷರು ಈ ರೀತಿಯಾಗಿರಲಿಲ್ಲ. ಇವರು ಅತ್ಯುತ್ತಮವಾದ ಮತ್ತು ಪ್ರಾಮಾಣಿಕರಾದ ದಕ್ಷ ಆಡಳಿತಗಾರರಂತಹ ನಾಯಕರು ಈ ಇಂಗ್ಲಿಷ್ ಸೈನಿಕರ ನಾಯಕತ್ವದಲ್ಲಿ ಇದ್ದರು. ನೆಕ್ಸ್ಟು 5ನೇದಾಗಿ ಉತ್ತಮ ವ್ಯಾಪಾರಿ ನೆಲೆಗಳ ಕೊರತೆ. ಅಂದರೆ ಇವರಿಗೆ ಉತ್ತಮವಾದ ವ್ಯಾಪಾರ ಮಾಡುವಂತಹ ಸ್ಥಳ ಆಗಿರ್ಬೋದು ಮತ್ತು ಸರಕುಗಳಿಗೆ ಕೊರತೆಗಳಲ್ಲಿ ಉಂಟಾಯಿತು. ಅಂದರೆ ಆಂಗ್ಲರ ನೌಕಾನೆಲೆಗಳಿಗೆ ಹೋಲಿಸಿದಲ್ಲಿ ಫ್ರೆಂಚರ ನೌಕಾನೆಲೆಗಳು ದುರ್ಬಲವಾಗಿದ್ದವು. ಆಂಗ್ಲರು ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆಯಂತಹ ಉತ್ತಮ ಆಯಕಟ್ಟಿನ ಸ್ಥಳಗಳನ್ನು ಹೊಂದಿದ್ದರು. ಅವು ಉತ್ತಮ ನೌಕಾನೆಲೆಗಳಾಗಿದ್ದವು. ಮುಂತಾದ ವಾಣಿಜ್ಯಕ್ಕೆ ಅನುಕೂಲಕರವಾಗಿದ್ದವು. 3 ನೌಕಾನೆಲೆಗಳನ್ನು ಹೊಂದಿದ್ದ ಆಂಗ್ಲರ ಒಂದನ್ನು ಶತ್ರುಗಳು ವಶಪಡಿಸಿಕೊಂಡರೆ ಮತ್ತೊಂದರ ಮೂಲಕ ಪುನಃ ಹೋರಾಡುತ್ತಿದ್ದರು. ಫ್ರೆಂಚರು ಒಂದೇ ನೌಕಾನೆಲೆಯನ್ನು ಹೊಂದಿದ್ದು ಅದು ಪಾಂಡಿಚೇರಿಯಾಗಿತ್ತು. ಅದು ಉತ್ತಮ ನೌಕಾನೆಲೆಯಾಗಿತ್ತೇ ಹೊರತು ಆಯಕಟ್ಟಿನ ಸ್ಥಳವಾಗಿರಲಿಲ್ಲ. ಮಾಯ ಮತ್ತು ಚಂದನಗರ ಉತ್ತಮ ನೆಲೆಗಳಾಗಿರಲಿಲ್ಲ. ಅಂದರೆ ಇಂಗ್ಲಿಷರು ಉತ್ತಮ ವ್ಯಾಪಾರಿ ನೆಲೆಗಳನ್ನು ಮತ್ತು ಯುದ್ಧದ ನೆಲೆಗಳನ್ನು ಹೊಂದಿದ್ದರು. ಫ್ರೆಂಚರು ಯಾವುದೇ ರೀತಿಯಾಗಿ ಉತ್ತಮವಾದ ಮತ್ತು ಅನುಕೂಲಕರವಾಗಿರುವಂತಹ ನೆಲೆಗಳನ್ನು ಹೊಂದಿರಲಿಲ್ಲ. ಆದ್ದರಿಂದ ಫ್ರೆಂಚರು ಭಾರತದಲ್ಲಿ ಅವನತಿ ಹೊಂದಲು ಕಾರಣವಾಯಿತು. ನೆಕ್ಸ್ಟ್ 6ನೇದ್ದು ಫ್ರೆಂಚ್ ದುರ್ಬಲ ಸೇನೆ. ಇವರ ಸೇನೆ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡೋಣ. ಆಂಗ್ಲರ ಸೇನೆ ಉತ್ತಮ ತರಬೇತಿ, ಶಿಸ್ತು ಬದ್ಧ, ಶಸ್ತ್ರಸಜ್ಜಿತ ಸೈನ್ಯವಾಗಿತ್ತು. ಅಂದರೆ ಆಂಗ್ಲ ಸೈನ್ಯ ಒಂದು ಶಿಸ್ತು ರೀತಿಯಾಗಿ ಮತ್ತು ಯುದ್ಧದ ಉತ್ತಮ ತರಬೇತಿಯನ್ನು ಹೊಂದಿರುವಂತಹದ್ದಾಗಿರ್ಬೋದು ಮತ್ತು ಬದ್ಧ ಶಸ್ತ್ರಸಜ್ಜಿತ ಅಂದರೆ ಯುದ್ಧಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಸಂಗ್ರಹವಾಗಿ ಇಟ್ಟುಕೊಂಡಿದ್ದರು. ಆದರೆ ಆಂಗ್ಲರಿಗೆ ಹೋಲಿಸಿದಲ್ಲಿ ಫ್ರೆಂಚರ ಸೇನೆ ದುರ್ಬಲವಾಗಿತ್ತು. ಅದು ಶಿಸ್ತುಬದ್ಧ ಶಸ್ತ್ರಸಜ್ಜಿತ ಸೇನೆಯಾಗಿರಲಿಲ್ಲ. ಇವ್ರದ್ದು ಫ್ರೆಂಚರ್ದು ಒಂದು ಶಿಸ್ತುವಾಗಿರುವಂತಹ ಉತ್ತಮ ತರಬೇತಿ ಹೊಂದಿರುವಂತಹ ಒಂದು ಸೇನೆಯಾಗಿರಲಿಲ್ಲ. ನಂತರ ಆಂಗ್ಲ ಸೇನೆಯನ್ನು ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯವನ್ನು ಅದು ಹೊಂದಿದ್ದಲ್ಲಿ ಇದು ಫ್ರೆಂಚ್ ಸೋಲಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು. ನೆಕ್ಸ್ಟ್ 7ನೇದ್ದು ಫ್ರೆಂಚ್ ಅಧಿಕಾರಿಗಳಲ್ಲಿನ ಕಲಹ. ಅಂದರೆ ಫ್ರೆಂಚ್ ಸೈನ್ಯದಲ್ಲಿ ಮತ್ತು ಫ್ರೆಂಚ್
ಇರುವಂತಹ ಒಂದು ಆಡಳಿತದಲ್ಲಿ ಅಧಿಕಾರಿಗಳಲ್ಲಿನ ಕಲಹ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡೋಣ. ಫ್ರೆಂಚ್ ಅಧಿಕಾರಿಗಳಾದ ಡೂಪ್ಲೆ ಮತ್ತು ಬೋರ್ಡೆನಾಯಿಸರು ಸಮರ್ಥ ಸೇನಾ ನಾಯಕರಾಗಿದ್ದರು. ಅಂದರೆ ಫ್ರೆಂಚ್ ಅಧಿಕಾರಿಗಳಾಗಿರುವಂತಹ ಡೂಪ್ಲೆ, ಬೋರ್ಡೆನಾಯಿಸ್ ಅವರು ಸಮರ್ಥ ಅಧಿಕಾರಿ ಅಥವಾ ಸೇನಾ ನಾಯಕರಾಗಿದ್ದರು. ಆದರೆ ಅವರಲ್ಲಿ ಹೊಂದಾಣಿಕೆ ಮತ್ತು ಸಹಕಾರ, ಏಕಾಭಿಪ್ರಾಯವಿರಲಿಲ್ಲ ಮತ್ತು ಪ್ರಾಮಾಣಿಕತೆಯೂ ಇರಲಿಲ್ಲ. ಡೂಪ್ಲೆ, ಬಸ್ಸಿ, ಲಾಯರ್ ನಡುವೆ ಐಕ್ಯತೆ ಇರಲಿಲ್ಲ. ನಂತರ ಶತ್ರುಗಳ ವಿರುದ್ಧ ತಮ್ಮ ಧ್ಯೇಯ ಸಾಧನೆಗೆ ಅವರು ಒಂದು ಗೂಡಲಿಲ್ಲ. ಲಾಲಿ ಮುಂಗೋಪಿ ಮತ್ತು ದುರಹಂಕಾರಿಯಾಗಿದ್ದನು. ಲಾಲಿ ಒಬ್ಬ ಅಧಿಕಾರಿಯಾಗಿರುವಂಥವು ಯಾವ ರೀತಿಯಾಗಿರ್ಬೇಕು ಒಬ್ಬ ಅಧಿಕಾರಿ ಆ ರೀತಿ ಇರಲಿಲ್ಲ. ಇವನು ಬಹಳ ದುರಹಂಕಾರಿಯಾಗಿದ್ದನು. ತದನಂತರ ಡ್ಯಾಪನು ಲಾಲಿಯ ಆದೇಶಗಳನ್ನು ಪಾಲಿಸಲಿಲ್ಲ. ಆದರೆ ಆಂಗ್ಲ ಅಧಿಕಾರಿಗಳ ಐಕ್ಯತೆ, ಏಕತೆಯ ಸಹಕಾರ, ಹೊಂದಾಣಿಕೆಯಿಂದ ಕಂಪನಿಯ ಗೆಲುವಿಗೆ ಕಾರಣರಾದರು. ನೆಕ್ಸ್ಟ್, ಫ್ರೆಂಚ್ ಸರ್ಕಾರದ ತಪ್ಪು ನಿರ್ಣಯಗಳು. ಇವರು ಯಾವ ರೀತಿಯಾಗಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡರು ಎಂಬುದನ್ನು ನೋಡೋಣ. ನಿಮಗೆ ಈ ಕ್ಲಾಸು ಯಾವ ರೀತಿ ಅನಿಸುತ್ತಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರು ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ಉಪಯುಕ್ತವಾದ ವಿಡಿಯೋಗಳನ್ನು ಹಾಕ್ತಿರ್ತೇನೆ. 8ನೇ ಕಾರಣಕ್ಕೆ ವಿವರಣೆ ಏನೆಂದರೆ, ಫ್ರೆಂಚ್ ಸರ್ಕಾರ ಅಧಿಕಾರಿಗಳ ವಿಷಯದಲ್ಲಿ ಉದಾರವಾಗಿ ವರ್ತಿಸಲಿಲ್ಲ. ಅವರ ಗೆಲುವು ಸಾಧಿಸಿದಾಗ ಮೆಚ್ಚುಗೆ ವ್ಯಕ್ತಪಡಿಸಲಿಲ್ಲ. ಬಹುಮಾನ, ಉಡುಗೊರೆ, ಪುರಸ್ಕಾರಗಳನ್ನು ನೀಡಿ ಗೌರವಿಸಲಿಲ್ಲ. ಆದರೆ ಸೋತಾಗ ಶಿಕ್ಷಿಸುವುದನ್ನು ಮರೆಯಲಿಲ್ಲ. ಅಂದರೆ ಫ್ರೆಂಚ್ ತಪ್ಪು ನಿರ್ಣಯಗಳೆಂದರೆ, ಒಂದು ಯುದ್ಧದಲ್ಲಿ ಆಗಿರ್ಬೋದು ಅಂತ ಒಂದು ಏನೋ ಒಳ್ಳೆಯ ಕೆಲಸ ಮಾಡಿದ್ದಲ್ಲಿ ಅವರಿಗೆ ಗೆದ್ದಿರುವಂಥ ಮತ್ತು ಒಳ್ಳೆಯ ಕೆಲಸದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂಥ ವ್ಯಕ್ತಿಗಳಿಗೆ ಅವರು ಯಾವುದೇ ರೀತಿಯಾಗಿ ಬಹುಮಾನ ಆಗಿರ್ಬೋದು ಮತ್ತು ಉಡುಗೊರೆ, ಪುರಸ್ಕಾರಗಳನ್ನು ಕೊಡಲಿಲ್ಲ. ಮತ್ತು ತಪ್ಪು ಕೆಲಸ ಮಾಡಿದ್ದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಲು ಮುಂದಾಗುತ್ತಿದ್ದರು ಮತ್ತು ಆ ಒಂದು ಶಿಕ್ಷೆ ಕೊಡುವಂತಹ ಕಾರ್ಯವನ್ನು ಮರೆಯಲಿಲ್ಲ. ನೆಕ್ಸ್ಟ್, ದ್ವಿತೀಯ ಕರ್ನಾಟಕ ಯುದ್ಧದಲ್ಲಿ ಡೂಪ್ಲೆ ಸೋತಾಗ ಅವನಿಗೆ ಶಿಕ್ಷಿಸುವ ರೀತಿಯಲ್ಲಿ ಹಿಂದಕ್ಕೆ ಕರೆಸಿಕೊಂಡಿತು. ಅದೇ ಹುದ್ದೆಯಲ್ಲಿ ಮುಂದುವರಿಸುವ ಔದಾರ್ಯ ತೋರಲಿಲ್ಲ. ಅವನು ದಕ್ಷ ಆಡಳಿತಗಾರನು, ರಾಜನೀತಿ ನಿಪುಣನು, ನಿಷ್ಠಾವಂತ ಅಧಿಕಾರಿಯಾಗಿದ್ದು ಭಾರತದ ಭೂಗೋಳ ಮತ್ತು ರಾಜಕೀಯದ ಬಗ್ಗೆ ಸ್ಪಷ್ಟ ಅರಿವಿತ್ತು ಅವನಿಗೆ ಎಂಬುದು ಇದು ಕಾರಣದ ವಿವರಣೆಯಾಗಿದೆ. ನೆಕ್ಸ್ಟ್, ಸಾಮ್ರಾಜ್ಯಶಾಹಿ ನೀತಿ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡೋಣ. ಆಕ್ರಮಣ ನೀತಿಯನ್ನು ಫ್ರಾನ್ಸ್ ವಾಣಿಜ್ಯ ಆಸಕ್ತಿ ಫ್ರೆಂಚ್ ಕಂಪನಿ ವ್ಯಾಪಾರಿ ಉದ್ದೇಶವನ್ನು ಕಡೆಗಣಿಸಿ ಅನುಸರಿಸಿದ್ದು ತಪ್ಪಿನ ಕ್ರಮವಾಗಿತ್ತು. ಪಿ. ರಾಬರ್ಟ್ಸ್ನ ಪ್ರಕಾರ ಮರೆತು ದಕ್ಕನ್ ಪ್ರಭುತ್ವಕ್ಕೆ ತ್ವರಿತ ಮಿಲಿಟರಿ ಶಕ್ತಿ ಪ್ರಯೋಗ ನಡೆಸಿ ಅಪಾಯ ಸ್ಥಿತಿ ತಲುಪಿ ತನ್ನ ಧ್ಯೇಯ ಸಾಧನೆಯನ್ನು ವಿಫಲವಾಯಿತು. ಇನ್ನು 10ನೇ ಕಾರಣವೇನೆಂದರೆ, ಬಂಗಾಳನ್ನು ಬ್ರಿಟಿಷರು ಮೊದಲು ಗೆದ್ದದ್ದು. ಬಂಗಾಳ ಫಲವತ್ತಾದ ವಿಫಲ ಸಂಪನ್ಮೂಲವನ್ನು ಹೊಂದಿದ ನಗರವಾಗಿತ್ತು. ಅದನ್ನು ಆಂಗ್ಲರು ಪ್ರಥಮ ಬಾರಿಗೆ ಗೆಲ್ಲುವ ಮೂಲಕ ಅಲ್ಲಿ ದೊರೆತ ವಿಫಲ ಸಂಪತ್ತನ್ನು ಕರ್ನಾಟಿಕ್ ಯುದ್ಧದಲ್ಲಿ ಬಳಸಿದರು. ಫ್ರೆಂಚರು ದಕ್ಕನ್ನಿನ ಮೂಲಕ ಭಾರತವನ್ನು ಗೆಲ್ಲಲು ಆರಂಭಿಸಿದರು. ದಕ್ಕನ್ ಫಲವತ್ತಾದ ಪ್ರದೇಶವಾಗಿರದೆ ಬರಡು ಭೂಮಿಯಾಗಿತ್ತು. ಸದಾ ಬರಗಾಲದಿಂದ ತತ್ತರಿಸುತ್ತಿತ್ತು. ಇಲ್ಲಿ ಫ್ರೆಂಚರಿಗೆ ವಿಫಲ ಸಂಪನ್ಮೂಲ ದೊರೆಯಲಿಲ್ಲ. ಮೆರಿಯಟ್ನ ಪ್ರಕಾರ ಡೂಪ್ಲೆ ಭಾರತದ ಹೆಬ್ಬಾಗಿಲನ್ನು ತೆಗೆಯುವ ಬೀಗದ ಕೈಯನ್ನು ಮದ್ರಾಸಿನಲ್ಲಿ ಹುಡುಕುತ್ತಾ ತಪ್ಪು ಮಾಡಿದನು. ರಾಬರ್ಟ್ ಕ್ಲೈವ್ ಅದನ್ನು ಬಂಗಾಲದಲ್ಲಿ ಹುಡುಕಿ ತೆಗೆದನು. ಇದೆಲ್ಲ ಫ್ರೆಂಚರ ಅವನತಿಗೆ ಪ್ರಮುಖವಾದ ಕಾರಣಗಳಾಗಿವೆ. ಇದು ನಿಮಗೆ ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಯಾಗಿದೆ. ನಿಮಗೆ ಏನು ಡೌಟ್ ಇದೆಯೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಈ ಕ್ಲಾಸ್ ಯಾವ ರೀತಿ ಅನಿಸಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ಕ್ಲಾಸಿನಲ್ಲಿ ನಾನು ಇತಿಹಾಸದಲ್ಲಿ ಇನ್ನೊಂದು ಪ್ರಮುಖವಾಗಿ 15 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಯಾಗಿರುವ ಆಂಗ್ಲೋ ಮತ್ತು ಫ್ರೆಂಚರ ಸಂಘರ್ಷ ಮತ್ತು ಹೋರಾಟ ಯಾವ ರೀತಿಯಾಗಿತ್ತೆಂಬುದನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.